ಕಿಸಾನ್ ಜಾಗೃತಿ ಸಂಘದಿಂದ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಪ್ರತಿಭಟನೆ. ಕಿಸಾನ್ ಜಾಗೃತಿ ಸಂಘದ ಗದಗ ಜಿಲ್ಲಾಧ್ಯಕ್ಷರಾದ ದೇವಪ್ಪ ಚಿಕ್ಕಣ್ಣವರ್ ಇವರ ನೇತೃತ್ವದಲ್ಲಿ ಮುಂಡರಗಿ ಪಟ್ಟಣದ ಆಶ್ರಯ ಮನೆ ಮತ್ತು ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಪ್ರತಿಭಟನೆ ಮಾಡಲಾಯಿತು. ಡಿಸಿ ಆಫೀಸ್ ಎದುರು ಪ್ರತಿಭಟನೆ ಮಾಡಿ ಮನವಿ ಸಲ್ಲಿಸಿದರು. ಒಂದು ವೇಳೆ ತಾವುಗಳು 1 ತಿಂಗಳೊಳಗಾಗಿ ಮೇಲ್ಕಾಣಿಸಿದ ಮನವಿಗೆ ಸ್ಪಂದಿಸದೇ ಇದ್ದಲ್ಲಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅಹೋರಾತ್ರಿ ಧರಣಿ ನಡೆಸಲಾಗುವುದು, ಇಲ್ಲವೇ ಬೆಳಗಾವಿ ಅಧಿವೇಶನ ನಡೆಯುವ ಸ್ಥಳದಲ್ಲಿ ಪ್ರತಿಭಟನೆ ನಡೆಸಲಾಗುವುದು ಎಂದು ವಿಶ್ವನಾಥ್ ತಾಮ್ರಗುಂಡಿ, ದೇವಪ್ಪ ಚಿಕ್ಕಣ್ಣವರ್, ಮರಿಯಪ್ಪ ಅಳವಂಡಿ, ಮಾಬೂಸಾಬ್ ಸವಾಯಿ, ಶಿವರಾಜ್ ಅಸುಂಡಿ ಹೇಳಿದರು. ಈ ಸಂದರ್ಭದಲ್ಲಿ ಕಿಸಾನ್ ಜಾಗೃತಿ ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು ಪಾಲ್ಗೊಂಡಿದ್ದರು. ವರದಿ ಅರ್ಜುನ್ ಹೊಸ್ಮನಿ, ಎನ್ಕೆಎಸ್ ಟಿವಿ 4 ಮುಂಡರಗಿ. ಈಗ ಈ ಪ್ರತಿಭಟನೆ ಮೆರವಣಿಗೆಯ ಉದ್ದೇಶ ಇಷ್ಟ, ಈ ದಂಡ ಅಧಿಕಾರಿಗಳು ಹಾಗೂ ಭ್ರಷ್ಟ ರಾಜಕಾರಣಿಗಳ ಕಪಮುಷ್ಟಿಯಲ್ಲಿ ಎಲ್ಲಾ ಇಲಾಖೆಗಳ ಸಿಕ್ಕಿಕೊಂಡು ಇವತ್ತಿನ ದಿವಸ ಒದ್ದಾಡ್ತಕ್ಕಂಥ ಪರಿಸ್ಥಿತಿ ಬಂದೈತಿ. ನಾವು ರೈತರು ದಾರಿಯಲ್ಲಿ ನಿಂತು ಭಿಕ್ಷೆ ಬೆಳೆದ ಪರಿಸ್ಥಿತಿ ಬಂದಿದ್ದಕ್ಕೆ ಕಾರಣ ಈ ಎಲ್ಲ ನಾಲ್ಕು ಮಟ್ಟದ ರಾಜಕಾರಣಿಗಳಿಂದ ನಾವು ಇವತ್ತಿನ ದಿವಸ ಬೀದಿ ಬಂದಂತ ಪರಿಸ್ಥಿತಿ ಬಂದೈತಿ. ಯಾಕಂತಂದ್ರೆ ಇಷ್ಟ ರೈತ ಬಂಧುಗಳೇ ಅಂತ ವಿಶೇಷ ಮನೆ ಅಂತ ತಿಳ್ಕೊಂಡು ನಾಳೆ ನಾಡೋರ ಬಂದು ನೀವು ಮೊದಲ ಅವು ಇಷ್ಟು ರೇಡ್ ಮಾಡಿ ಅವ್ರ ಮೊದಲು ಮನೆ ಕೊಡ್ತಾ ವ್ಯವಸ್ಥೆ ಮಾಡಿ 25 ಎಕರೆ ಜಮೀನು ತಗೊಂಡಿರಲ್ಲ ಸಾಹೇಬ್ರ ಆಸೆ ಮನೆ ಯೋಜನೆನ. ಅದಕ್ಕೆ ಈಗ ಅವರು ಯಾರೋ 23 ಮಂದಿ ಸತ್ತು ಹೋಗ್ಬಿಟ್ರಪ್ಪ, ಭಾಳ ಚಲೋ ಆಗ್ತದ. ಅದಕ್ಕೆ ಇನ್ನು ಇಲೆಕ್ಷನ್ ಮಾಡ್ಬೇಡಿ, ದಯವಿಟ್ಟು ಇನ್ನು ಇಲೆಕ್ಷನ್ ಮಾಡ್ಬೇಡಿ. ಇವ್ರು ಹಿಂಗೆ ಇರಲಿ, ಯಾಕಂದ್ರೆ ಮತ್ತೆ ಭಾಳ ಬರೀ ಆಗುತ್ತಾರೆ ಇವ್ರು. ಅದಕ್ಕೆ ಅವ್ರು ಹಂಗೆ ಇರೋಲ್ಲ, ಒಟ್ಟ ಕಾಯ್ದೆದೊಳಗೆ ಇಲೆಕ್ಷನ್ ಮಾಡ್ಬೇಡಿ ಅಂತ ಹೇಳ್ಬಿಡಿ. ನೀವಿದ್ರೆ ಅಂತಂದ್ರ ಏನಾರ ನಾವು ಜಗಳ ಮಾಡ್ರಿ ಕೊಡ್ರು ಮನಿನ ಹಿಂಗೈತೆ ಅಂತ ಹೇಳಿ ಹೋಗ್ಬೋದು. ಈಗ ಯಾವ ವಾರ್ಡ್ ಮೆಂಬರ್ ಬಂದ್ರೆ ಯಾಕೆ ಕೊಟ್ಟಿ ಕಲವ್ಗ ಮನವ್ಗೆ ಕೊಟ್ಟಿ ಇದಕ್ಕೆ ಬೇಕಾಗೈತ್ರಿ. ಇವ್ರು ನಾಶ ಕಳ್ಸೋದು ನಾವು, ಅದು ಬೇಡ ನಮ್ಗ. ಅದಕ್ಕೆ ಇನ್ನೂ 4-5-8 ತಿಂಗಳು ಹೋಗಿ ಇಲೆಕ್ಷನ್ ಅಷ್ಟೊಳಗ ನೀವು ದಯವಿಟ್ಟು ಮನವಿ ತಗೊಂಡು ಅವ್ರಿಗೆ ಮೊದಲು ಮನವಿ APMC ಹಮಾಲರಿಗೆ, ಆಮೇಲೆ ಇಲ್ಲೇನು ಅವರು ಮಾಜಿ ದೇವದಾಸ ಅವ್ರ ಮಕ್ಕಳಿಗೆ ಅವ್ರು ಫಲ ಬರ್ತಕ್ಕಂಥ ಏನೇನು ಸರ್ಕಾರಿ ಸವಲತ್ತು ವಿಶೇಷವಾಗಿ ಮುಂಡ್ರಗಿ ತಾಲೂಕು ಕೊಡಿ. ಯಾಕಂತಂದ್ರೆ ಮುಂಡ್ರಗಿ ತಾಲೂಕು ಇದು 75 ವರ್ಷದಿಂದ ಅತ್ಯಂತ ಹಿಂದುಳಿದ ತಾಲೂಕು ಅಂತ ನೀವು ಬೇರೆ ಬಂದಿರ್ಬೇಕು ವಿಷಯ. ಯಾಕಂತಂದ್ರೆ 371 ಕಾಲ ಮ್ಯಾಗ ನಮ್ಗೆ ತಂದ್ಬಿಟ್ರು. ಯಾಕಂತಂದ್ರೆ ಇದು ಇಲ್ಲಿ ಭ್ರಷ್ಟ ರಾಜಕಾರಣಿಗಳು ನೀವು ಇವ್ರು ತಾಳ ಹೇಳ್ತಕ್ಕಂತ ಹೇಳಿ ನಮ್ಮ ಕೊಪ್ಪಳ ಜಿಲ್ಲೆಗೆ ಸೇರಿಸಿಲ್ಲ. ಯಾಕಂದ್ರೆ ನಾವು ರಾಯಚೂರು ಜಿಲ್ಲೆಯಿಂದ ಮತ್ತೆ ಓಟ್ ಹಾಕ್ತಿದ್ವಿ ನಾವು. ಅದ್ರ ನಮ್ಮೊಂದು ಹೋರಾಟ ಐತಿ, ಅದು ಮುಂದೆ ವಿಚಾರ ಮಾಡೋಣ ಅಂತ. ಅದು ಬೇಡ. ಈಗ ಏನೈತಿ ಇವ್ರದ್ದು ವಿಶೇಷವಾಗಿ ಇವ್ರು ಮೊದಲು ಇವ್ರು ಪರಿಗಣನೆ ಮಾಡ್ಕೊಂಡು, ಇಲ್ಲ ಅಂತ ಇವ್ರು ನಿಲ್ಲಿಂದ ಆಫೀಸ್ ಹಂಗಾರ ಮಾಡಿ ಮನೆ ಕೇಳವತ್ತ ಏನ್ ಮಾಡಕ್ಕಾಗತ್ತೆ. ಯಾಕಂತಂದ್ರೆ ನಾವು ಈ ಬಂದು